ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನಮ್ಮ ಕರ್ನಾಟಕದ ಆಟಗಾರರಾದ ಕರುಣ್ ನಾಯರ್ ಮತ್ತು ಮನೀಶ್ ಪಾಂಡೆ ಅವರು ಅನ್ಸೋಲ್ಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಇವರಿಗೆ ಯಾವ್ಯಾವ ತಂಡ ಬಿಡ್ ಮಾಡಲಿಲ್ಲ ಅಂದರೆ ಎಲ್ಲ ತಂಡಗಳು ಕೂಡ ಬಿಡ್ ಮಾಡಲಿಲ್ಲ ಅಂತ ಹೇಳ್ಬೋದು. ಇವರ ಮೇಲೆ ಯಾವ ತಂಡ ಕೂಡ ಇಂಟ್ರೆಸ್ಟ್ ತೋರಿಸಲಿಲ್ಲ. ನಮ್ಮ RCB ತಂಡ ಕೂಡ ಇವರನ್ನು ಖರೀದಿ ಮಾಡಲು ಇಂಟ್ರೆಸ್ಟ್ ತೋರಿಸಲಿಲ್ಲ ಅಂತ ಹೇಳ್ಬೋದು. ನಮ್ಮ RCB ತಂಡ ಕರ್ನಾಟಕದ ಆಟಗಾರನಾದ ಮನೀಶ್ ಪಾಂಡೆ ಅವರ ಮೇಲೆ ಬಿಡ್ ಮಾಡಬೇಕಿತ್ತು. ಯಾಕೆಂದರೆ ಎಲ್ಲ ಅಭಿಮಾನಿಗಳು ಕೂಡ ಮನೀಶ್ ಪಾಂಡೆ ಅವರು ನಮ್ಮ RCB ತಂಡಕ್ಕೆ ಬರುತ್ತಾರೆ ಅಂತ ಅನ್ಕೊಂಡಿದ್ರು. ಆದರೆ ನಮ್ಮ RCB ತಂಡ ಹಾಗೆ ಮಾಡಲಿಲ್ಲ. ಇನ್ನು ಸೆಕೆಂಡ್ ರೌಂಡ್ ಇರುತ್ತದೆ. ಸೆಕೆಂಡ್ ರೌಂಡಲ್ಲಿ ನಮ್ಮ RCB ತಂಡ ಮನೀಶ್ ಪಾಂಡೆ ಅವ್ರ ಮೇಲೆ ಬಿಡ್ ಮಾಡಿದ್ರು ಮಾಡಬಹುದು. ಮನೀಶ್ ಪಾಂಡೆ ಒಬ್ಬ ಬೆಂಕಿ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ನಮ್ಮ RCB ತಂಡ ಇವರನ್ನು ಖರೀದಿ ಮಾಡಲೇಬೇಕು. ಯಾಕೆಂದರೆ ನಮ್ಮ RCB ತಂಡದಲ್ಲಿ ರಜತ್ ಪಟಿದಾರ್ ಅವರು ಫಾರ್ಮ್ನಲ್ಲಿ ಇಲ್ಲದೇ ಇದ್ದರೆ ರಜತ್ ಪಟಿದಾರ್ ಅವರ ಸ್ಥಾನದಲ್ಲಿ ಮನೀಶ್ ಪಾಂಡೆ ಅವರನ್ನು ಆಡಿಸಲು ಉತ್ತಮರಾಗಿರುತ್ತಾರೆ ಅಂತ ಹೇಳ್ಬೋದು. ಮನೀಶ್ ಪಾಂಡೆ ಅವರು ನಮ್ಮ ಕರ್ನಾಟಕದ ತಂಡಕ್ಕೆ ಯಾವ ಥರ ಆಡಿದ್ದಾರೆ ಅಂತ ನಿಮಗೆ ಗೊತ್ತೇ ಇದೆ. ಅದಕ್ಕಾಗಿ ನಮ್ಮ RCB ತಂಡಕ್ಕೆ ಮನೀಶ್ ಪಾಂಡೆ ಅವರು ಬರಲೇಬೇಕು. ಆರಾಮಾಗಿ ಇವರು 2 ಕೋಟಿ 3 ಕೋಟಿ ಒಳಗೆ ಸಿಗುತ್ತಾರೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ RCB ತಂಡಕ್ಕೆ ಮನೀಶ್ ಪಾಂಡೆ ಅವರು ಬರಬೇಕಾ ಬರಬಾರ್ದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.